ಬಂದಾಯ್ತು, ಗಾಸಿಪ್ ತಂದಾಯ್ತು. ಅದಕ್ಕೂ ಮುಂಚೆ ಪೂನ ವೆಲ್ಕಮ್ ಮಾಡ್ಬೇಕಲ್ವಾ? ಬನ್ನಿ ವೆಲ್ಕಮ್ ಮಾಡೋಣ. ಹಲೋ ಪೂ. ಹಾಯ್ ಗಂಡಿ. ಏನ್ ಸಮಾಚಾರ? ಏನಿರುತ್ತೆ ಸಮಾಚಾರ, ದಿನ ಒಂದೊಂದು ಸಮಾಚಾರಗಳನ್ನ ತರ್ತಾನೆ ಇರ್ತೀವಿ. ಇವತ್ತು ನನಗೆ ಮೂವಿ ಗಾಸಿಪ್ ತರದೆ ಬೇಜಾರಾಗ್ಬಿಟ್ಟಿತ್ತು. ನನ್ನೇ ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತ ಅನ್ನಿಸ್ತು ಟಾಪಿಕ್ಸು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು ಒಂದಷ್ಟು ಗಾಸಿಪ್ಗಳನ್ನ ನಾನಂತೂ ತಂದಿದ್ದೀನಿ. ನೀನು? ನಾನು ಮಿಸ್ ಮಾಡದೆ ತಂದಿರ್ತೀನಿ. ನೀನು ಬಿಡಮ್ಮ, ಗಾಸಿಪ್ ತರೋದ್ರಲ್ಲಿ ಎತ್ತಿದ ಕೈ ಅಲ್ವಾ. ನನ್ನ ಗುರು ಯಾರು ಹೇಳು? ಎಕ್ಸಾಕ್ಟ್ಲಿ, ನಾನೇ ನಿನ್ ಗುರು. ಸ್ಟಾರ್ಟ್ ಮಾಡೋಣ ಗಾಸಿಪ್ಪು. ಮಾರನ್ ಕರ್ಣನ್ ಮೂವೀಸ್ ನೋಡಿದ್ಯಾ? ಹಾಂ, ನೋಡಿದ್ದೀನಿ ನಾನು. ಯಾರ್ದು ಹೇಳೋ ಮೂವಿ? ಧನುಷ್ ಅವ್ರದಲ್ವಾ? ಸಖತ್ ಫೇಮಸ್ ಇದ್ದಾರೆ ಅವರು, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಫ್ಲಾಪ್ ಆಗಿತ್ತು ಅಂತಾನೆ ಕೇಳ್ಪಟ್ಟೆ ನಾನು. ಫ್ಲಾಪ್? ಇದೆಲ್ಲ ಓಡ್ತು ಕಣೆ, ಕರ್ಣನ್ ಎಲ್ಲ ಚೆನ್ನಾಗಿ ಓಡ್ತು ಗುರು. ಭಾರಿ ಆಡಿಯನ್ಸ್ ಇತ್ತು. ಅದ್ರ ಬಗ್ಗೆ ಗಾಸಿಪ್ಪಾ? ಮೂವಿ ಬಗ್ಗೆ ಗಾಸಿಪ್ ಮಾಡಕ್ ಏನಿರುತ್ತೆ? ಕರೆಕ್ಟ್, ಅದೇನೋ ನಿಜ ಬಿಡು. ಏನೋ ಇಟ್ಟಿರ್ತೀಯ ನೀನು, ಕೇಳಿರ್ತೀಯ ಅಂದ್ರೆ ಏನೋ ಒಂದು ಇರುತ್ತೆ ನಿನ್ನ ಹತ್ರ. ಆದ್ರೆ ಟ್ರ್ಯಾಕಿಗೆ ಬರ್ತಾ ಇಲ್ಲ. ಬೇಗ ಬಾ ಟ್ರ್ಯಾಕಿಗೆ. ಏನ್ ಗೊತ್ತಾ, ಅವರು ಗಂಡ ಹೆಂಡತಿ, ಅದೇ ಐಶ್ವರ್ಯ ರಜನಿಕಾಂತ್. ಧನುಷ್ ಮದ್ವೆ ಆಗಿರೋದು ರಜನಿಕಾಂತ್ ಮಗಳಲ್ವಾ? ಅವ್ರು ಅದ್ದೂರಿಯಾಗಿ ಮದ್ವೆ ಆದ್ರು ಕಣೆ. ಎಂತ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು, ಚೆನ್ನಾಗಿ ಅದ್ದೂರಿಯಾಗಿ ಮದ್ವೆ ಆದ್ರು. ಮಾತ್ರ ಈ ಸೆಲೆಬ್ರಿಟಿಗಳು ಅದ್ದೂರಿಯಾಗಿ ಮದ್ವೆ ಆಗೋದನ್ನ ನಾವೆಲ್ಲ ನೋಡಿರ್ತೀವಿ. ಕೆಲವು ವರ್ಷಗಳ ನಂತರ ಜಗಳ ಆಡಿರೋದನ್ನು ನೋಡಿರ್ತೀವಿ. ಅದೇನಾಗ್ಬಿಟ್ಟಿದೆ ಗೊತ್ತಾ, ಇತ್ತೀಚೆಗೆ ಈ ಸ್ಯಾಂಡಲ್ವುಡ್ ಅಂದರೆ ಈಗ ಯಾವುದೋ ಒಂದು ಇಂಡಸ್ಟ್ರಿ ಅಂತ ತಗೊಳ್ಳೋಣ. ಬರೀ ಸ್ಯಾಂಡಲ್ವುಡ್ ಅಂತಾನೆ ಅಲ್ಲ, ಎಲ್ಲ ಇಂಡಸ್ಟ್ರಿಗಳಲ್ಲೂ ಕೂಡ ಇದು ಒಂಥರ ಸೀರಿಯಸ್ ಆಗಬೇಡ ಕಣೆ. ಎಲ್ಲ ಇಂಡಸ್ಟ್ರಿನಲ್ಲೂ ಇದು ಒಂಥರ ಕಾಮನ್ ಆಗ್ಬಿಟ್ಟಿದೆ ಕಣೆ, ಈ ಡಿವೋರ್ಸ್ ಅನ್ನೋದು. ನನಗೆ ಸೀರಿಯಸ್ ಆಗಿ ಹೋಗ್ಬಿಡ್ತೀನಿ ಡಿವೋರ್ಸ್ ಮ್ಯಾಟ್ರ್ ಅಂತ ಬಂದಾಗೆಲ್ಲ. ಸಿಕ್ಕಾಬಿಡೆ ಸೀರಿಯಸ್ ಆಗ್ಬಿಡ್ತೀನಿ ನಾನು. ಈ ಥರ ಡಿವೋರ್ಸ್ ಎಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಸೊ ಐ ಫೀಲ್ ವೆರಿ ಬ್ಯಾಡ್. ಅಲ್ಲ, ಡಿವೋರ್ಸ್ ಆಗ್ತಿದ್ರು ಅಂತ ಸುದ್ದಿ ಇತ್ತು, ಎಲ್ಲಾ ಕಡೆ ಸುದ್ದಿ ಆಗಿತ್ತು ಕಣೆ. ಐಶ್ವರ್ಯ ರಜನಿಕಾಂತ್ ಮತ್ತೆ ಧನುಷ್ ಡಿವೋರ್ಸ್ ಆಗ್ತಿದೆ. ಈಗ ಯಾರೋ ಯೂಟ್ಯೂಬರ್ ಅಣ್ಣ, ಪ್ಲೀಸ್ ನೀವು ಡಿವೋರ್ಸ್ ಮಾಡ್ಕೋಬೇಡಿ ಅಂತ ರಿಕ್ವೆಸ್ಟ್ ಮಾಡೋನೆ. ಎಲ್ಲೆಡೆ ಸುದ್ದಿ ಇಲ್ಲಿ ಇದೆ. ಓಹೋ, ಅವ್ರಿಗೆ ಇಬ್ರು ಮಕ್ಳಲ್ವಾ? ಲಿಂಗ ಯಾತ್ರನೋ ಏನೋ ಕಣೆ. ಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ನೀನಂತ್ರು ಅವ್ರಿಗೇನೋ ಇಷ್ಟಪಟ್ಟಂಗೆ ಇಟ್ಟಿರ್ತಾರೆ. ಅವ್ರ ಭಾಷೆಲಿ ಓಕೆ ಕಣೆ, ನಮ್ ಭಾಷೆ ಲಿಂಗ ಅಂದ್ರೆ ಏನಂತಾರೆ? ನಪುಂಸಕಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ ಹೇಳ್ತಾರೆ. ಅವ್ರು ಬೇರೆ ಇದ್ರಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಅವ್ರದ್ದೇನೋ ಬೇರೆ ಇರುತ್ತೆ ಥಾಟ್. ನೀನು ನಪುಂಸಕಲಿಂಗಂಗೆಲ್ಲ ಆ ಲಿಂಗ ಈ ಲಿಂಗಕ್ಕೆಲ್ಲ ಹೋಗ್ಬೇಡ, ಸುಮ್ನಿರು ಬಾ. ಏನ ಲಿಂಗ ಬಿಡು, ಲಿಂಗದ ಬಗ್ಗೆ ಮಾತಾಡೋದು ಬೇಡ ಈಗ. ಹೇಳು, ಬೇರೆ ಏನೋ ಹೇಳ್ತಾ ಇದ್ಯಾ ಹೇಳು. ಇಬ್ರು ಮದ್ವೆ ಆಗಿದ್ರು, ಇಬ್ರು ಮಕ್ಳು ಇದ್ರು, ಚೆನ್ನಾಗ್ ಸಂಸಾರ ನಡೀತಿತ್ತು. ಜನರು ಹೆಂಗ್ ಹೇಳ್ತಿದ್ರು ಅಂದ್ರೆ ಬೆಳೆದ್ಬಿಟ್ಟ ಧನುಷು, ಬೆಳೆದಿದ್ ಕಾರಣಕ್ಕೆ ಈಗ ಹೆಂಡತಿ ಬೇಡ. ನಮ್ ರಜನಿಕಾಂತ್ ಅವ್ರಂದ್ರೆ ಏನ್ ಸುಮ್ನೆನಾ? ಕಂಡಕ್ಟರ್ ಸಖತ್ ಕಂಡಕ್ಟರ್ ಆದ್ರು ಮುಂದೆ ಬನ್ನಿ ಅಂತ ಸಖತ್ತಾಗಿ ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಅವ್ರು ಸಖತ್ ಡೌನ್ ಟು ಅರ್ತ್ ಮಚಾ. ನಾನೆಲ್ಲ ನೋಡ್ತಾ ಇದ್ದ ಸಖತ್ ಡೌನ್ ಟು ಅರ್ತ್. ಮೀಟ್ ಮಾಡೋಕೆ ಅವಕಾಶ ಸಿಕ್ಕಿಲ್ಲ ಕಣೆ, ಬಟ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಮಾತ್ರ. ಬೀಂಗ್ ಆ್ಯನ್ ಫ್ಯಾನ್ ಗರ್ಲ್ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ, ಎಷ್ಟು ಸಹಾಯ ಮಾಡ್ತಾರೆ ಗೊತ್ತಾ, ಬಡವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಬಿಡು ಅದ್ ಬೇಡ, ನೀನು ಅರಿಕತೆ ಹೊಂಟೋಯ್ತೀಯ ಕಣವ. ಏನ್ ಮಾಡೋಣ, ಬರೋದು ಗಾಸಿಪ್ಗೋ, ನೀನ್ ಅರಿಕತೆ ಕೇಳಕ್ಕೋ ಅನ್ನೋದೇ ಗೊತ್ತಾಗಲ್ಲ. ನನ್ಗೆ ಏನ್ ಮಾಡ್ಲಿ, ಕ್ಯಾಮ್ರಾ ಮುಂದೆ ಇದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ಬೇಕು ಅನ್ಸುತ್ತೆ ಕಣೆ. ಈಗ ಮ್ಯಾಟ್ರಿಕ್ ಬರ್ತೀನಿ. ಸರಿ ಆಯ್ತು ಬಾ. ಡಿವೋರ್ಸ್ ಆಗಕ್ಕೆ ಯಾವ್ದೋ ಒಂದು ಹೋಟ್ಲಲ್ಲಿ ಅನೌನ್ಸ್ ಮಾಡಿದ್ರು ಕಣೆ, ಡಿವೋರ್ಸ್ ಆಗ್ತಿದೀವಿ ಅಂತ. ಹೋಟ್ಲಲ್ಲಿ ಅನೌನ್ಸ್ ಮಾಡಿದ್ರ ಅದನ್ನ? ಸುದ್ದಿ ಇತ್ತು. ಅಯ್ಯೋ ದೇವ್ರೆ. ರಜನಿಕಾಂತ್ ಅವ್ರ ಮನೆಯವರೆಲ್ಲ ಎಲ್ಲಿ ಪ್ರಯತ್ನ ಮಾಡಿದ್ರಂತೆ. ಏನಂತ? ಒಂದಾಗ್ಲಿ. ಓಹೋ. ಧನುಷ್ಗೆ ಮತ್ತೆ ಎಲ್ಲಾರ್ಗು ಇರುತ್ತಲ್ಲ ಮನೆಯಲ್ಲಿರೋರ್ಗೆ. ಧನುಷ್ ಯಾರೋ ಗರ್ಲ್ ಫ್ರೆಂಡ್ ಇದ್ರಂತೆ ಧನುಷ್ಗೆ. ಹಾ, ಕೇಳಿದ್ದೆ ಕಣೆ ಗಾಸಿಪ್ನ. ಅವನಿಗೆ ಸುದ್ದಿನ ಕೇಳಿದ್ದೆ ನಾನು. ರಜನಿಕಾಂತ್ ಹೋಗಿ ವಾರ್ನಿಂಗ್ ಎಲ್ಲ ಕೊಟ್ಟಿದ್ರಂತೆ. ಹೌದಾ? ಹುಡುಗಿಗೆ. ಮತ್ತೆ ಅವನು ಎಂತ ದೊಡ್ಡ ಫ್ಯಾನೇ, ಸ್ಟಾರೇ ಇರ್ಬೋದು ರಜನಿಕಾಂತ್ ಅವರು. ಬಟ್ ಮಗಳು ಫ್ಯಾಮಿಲಿ ಅಂತ ಬಂದಾಗ ಹೋಗ್ಲೇಬೇಕಲ್ವಾ? ಹೋಗ್ಲೇಬೇಕು. ಏನ್ ಕೇಳ್ತೀಯ ಅದನ್ನ? ಒಳ್ಳೆ ವಾರ್ನಿಂಗ್ ಎಲ್ಲ ಕೊಟ್ರಂತೆ. ಯಾರಿಗೆ? ಧನುಷ್ಗೆ? ಧನುಷ್ ಮತ್ತಿನ್ಯಾರಿಗೆ? ಹುಡುಗಿಗೆ. ಓ, ಅವ್ರ ಮಗಳಿಗೆ ಅನ್ಕೋ.
ಮತ್ತೆ ಹೊಡಿತೀನಿ, ನಿನಗ್ ಹೊಡಿತೀನಿ ನಾನು ಇವತ್ತು ಪಕ್ಕ ಹೊಡ್ಸ್ಕೊಂಡು. ಲೇ ನೀನು ಮ್ಯಾಟರ್ ನೀಟಾಗಿ ಹೇಳ್ತಾ ಇಲ್ಲ. ಕೇಳಿಲಿ, ಧನುಷಿಗ್ ನನಗೆ ತಲೆ ಕೆಡ್ತಾ ಐತೆ. ಅಂದ್ರೆ ಆ ಹುಡ್ಗಿ ಓ ಹಂಗೆ ನಾನ್ ಯಾಕೆ ಮಗಳಿಗೆ ಕೊಡ್ತಾರ ವಾರ್ನಿಂಗ್ ಅಂತ ನಾನ್ ಅನ್ಕೊಂಡ್ರೆ ಹಿಡ್ಕ ಬಂದ್ರು ತೆಕ್ರ ಕಾಣೆ. ಆಯ್ತು ಹೇಳು. ಏನ್ ಗೊತ್ತಾ, ಆ ಹುಡ್ಗಿಗ್ ಹೋಗಿ ರಜನಿಕಾಂತ್ ಅವರು ವಾರ್ನಿಂಗ್ ಕೊಟ್ಟಿದ್ರಂತೆ. ಏನಂತ? ಈಗ ನೀನು ಒಂದ್ ಮಗಳು ಅಪ್ಪ ಆಗಿ ಏನಂತ ವಾರ್ನಿಂಗ್ ಕೊಡ್ತೀಯಾ? ಬರ್ಬೇಡ ನನ್ ಮಗಳ ತಂಟೆಗೆಲ್ಲ ಬರ್ಬೇಡ ಅಂತ. ನಾನು ಅಳಿಯನ್ ಸಾವಾಸ ಬಿಟ್ಬಿಡು, ಅಳಿಯನ್ ಸಾವಾಸ ಬಿಟ್ಬಿಡು ಹಂಗೆ ಸರ್ ವಾರ್ನಿಂಗ್ ಕೊಟ್ಟಿದ್ರಂತೆ. ಸದ್ಯ ಅದು ಈಗ ಅದೆಲ್ಲ ಸುದ್ದಿ ಆಗಿತ್ತು ಕಣೆ, ಎಲ್ಲಾ ಕಡೆ ಸುದ್ದಿ ಆಗಿತ್ತು. ನೀನ್ ಕೇಳ್ತೀಯ ಸೆಲೆಬ್ರಿಟಿಗಳದು ಎಲ್ಲಾ ಕಡೆ ಗೊತ್ತಲ್ಲ, ಸುದ್ದಿ ಮೇಲ್ ಸುದ್ದಿ, ಸೊದ್ದ ಮೇಲ್ ಸೊದ್ದು ಮಾಡ್ತಾರೆ, ಆಮೇಲೆ ಸುದ್ದಿ ಇಲ್ದಾಗ ಮುಚ್ಚ ಹಾಕ್ತಾರೆ. ಅದು ಹಂಗಾಯ್ತಂತೆ. ಆಮೇಲಿಂದ ಈಗ ಸುದ್ದಿ ವಿಚ್ಛೇದನ ಪಡಿತಿರೋದಲ್ಲ, ಮತ್ತೆ ವಿಚ್ಛೇದನೆ ಪಡಿದೇ ಇರೋದು. ಓಹೋ ನಾನ್ ನೀನ್ ಹೇಳದ್ ನೋಡ್ಕೊಂಡ್ ಡಿವೋರ್ಸೇ ಆಗ್ಬಿಡ್ತೇನ, ದೂರ ದೂರ ಆಗ್ಬಿಟ್ಟಿದ್ದಾರೆ ಅನ್ಕೊಂಬಿಟ್ಟೆ. ಅವ್ರ ಆಗಲ್ವಂತೆ ಕಣೆ. ಓಕೆ, 2 ಮಕ್ಳಿದಾರಲ್ಲ. 2 ಮಕ್ಳಿದಾರಲ್ಲ, ಇನ್ನೊಂದು ಮಗು ಮಾಡ್ಕೊಳಕ್ಕೆ ಡಿವೋರ್ಸ್ ಆಯ್ತಾ ಇಲ್ಲ. ನಿನ್ನ ಬರೀ ಇದೇ ಧ್ಯಾನ ನಿನಗೆ. ನಾನು ಮದ್ವೆ ಆಗ್ದೇನೆ ಮಗು ಕನ್ಸು ಇವಳಿಗೆ. ನೀನ್ ಒಳ್ಳೆ ಕಣೆ, ಮದ್ವೆ ಆಗದೆ ಅದೇನ್ ಕನ್ಸು ನನಗೆ ಅಂದ್ರೆ ಒಂದ್ ಲೆಕ್ಕ ಮಗು. ನಿನ್ ಮಗು ಕಾಯ್ತಿದೀನ್ ಕಡೆ ನಾನು. ಮತ್ತೆ ಸುಮ್ ಕುತ್ಕ, ಇನ್ನೊಂದ್ ಮಗು ಮಾಡ್ಕೊಳಕ್ ಮತ್ತೆ ಒಂದಾಗ್ತವ್ರೆ ಅಂತಿದ್ಯಾ? 2 ಇದೆ. ಈಗ ಏನ್ ಹೇಳ್ತಾವ್ರೆ ಅಂದ್ರೆ 2 ಮಕ್ಳಿದಾರೆ ಅವ್ರು, ಮಕ್ಳಿಗೋಸ್ಕರ ಒಂದಾಗ್ತವ್ರೆ ಅಂದ್ರೆ ಇನ್ನೊಂದ್ ಮಕ್ಳು ಮಾಡ್ಕೋಬೋದೇನಾ, ಯಾರಿಗ್ ಗೊತ್ತು? ಅದನ್ನೇ ನಾನು ಹೇಳಿದ್ದು. ಅಲ್ಲ ಹಂಗೂ ಇರ್ಬೋದೇನೋ, ಯಾರಿಗ್ ಗೊತ್ತವ. ಈಗ ಯಾವ ವಯಸ್ಸು ಏನು ಲೆಕ್ಕ ಇಲ್ಲ ಮಕ್ಳು ಮಾಡ್ಕೊಳಕ್ಕೆ. ಯಾವ ವಯಸ್ಸು ಲೆಕ್ಕ ಬರಲ್ಲ. ಜಸ್ಟ್ ನಂಬರ್ ಅಷ್ಟೇ. ಈಗೇನೋ ಮಕ್ಳಿಗೋಸ್ಕರ ಒಂದಾಗ್ತವ್ರೆ, ಒಂದಾಗ್ತಿದಾರಂತೆ. ಯೂಟ್ಯೂಬರ್ ಮಾಡೋರೆ, ಒಂದಾಗ್ಲಿ ಅಲ್ವಾ. ಅವ್ರಿಬ್ರಿಗೋಸ್ಕರ ಅಲ್ಲ ಅಂದ್ರು ರಜನಿಕಾಂತ್ ಅವ್ರಿಗಿರೋ ಆಗ್ಬೇಕು. ಏನಂತ್ಯ? ಏನೋ ಆಗ್ಲಿ ಅಮ್ಮ. ಅವ್ರು ಹೇಳ್ತಿದ್ರಂತೆ ಕಣೆ, ಒಂದು ಎಲ್ಲೋ ಸಂದರ್ಶನದಲ್ಲೋ ಎಲ್ಲೋ ಹೇಳ್ತಿದ್ರು, ನನ್ನ ಹತ್ರ ಎಲ್ಲಾ ಇದೆ, ದುಡ್ಡಿದೆ, ಎಲ್ಲಾ ಇದೆ, ಬಟ್ ನೆಮ್ಮದಿ ಇಲ್ಲ ಅಂತ. ಏನೋ ಬಿಡ್ಲೆ, ಒಂದಾದ್ರೆ ಸಾಕು ಅಷ್ಟೇನೆ. ಈಗ ಇನ್ನೊಂದು ಗಾಸಿಪ್ ಏನೋ ಹೇಳ್ತೀನಿ ಅಂತಾನು ಹೇಳಿದ್ದೆ ಬೆಳಗ್ಗೆ, ಅರ್ಧ ಅಷ್ಟೇ ಹೇಳ್ದೆ ನೀನು. ನಾನು ಅರ್ಧ ಕೇಳಿಸ್ಕೊಂಡು ಊಟ ಮಾಡ್ಕೊಂಡ್ ಬಂದು ಆಮೇಲೆ ಕೇಳೋಣ ಅಂತ ಫುಲ್ ಕ್ಯೂರಿಯಾಸಿಟಿ. ಅನುಪಮ ಪರಮೇಶ್ವರ್ ನೋಡು, ನಾವಿಬ್ರು ಅವಳ್ದು ಯಾವ್ದೋ ಒಂದು ಫೋಟೋ ಶೂಟ್ ಎಲ್ಲ ನೋಡ್ತಾ ಇದ್ವಿ. ನೀನ್ ಆಮೇಲೆ ಒಂಚೂರು ಸುದ್ದಿ ಹೇಳ್ದೆ, ಆಮೇಲೆ ಇನ್ನೇನೋ ಕೆಲಸ ಮಾತಾಡೋಣ ಅಂತ ಸುಮ್ನಾದೆ ನೀನ್. ಕರೆಕ್ಟ್. ಈಗ ಅವಳು ಏನಂತ ಹೇಳ ಗೊತ್ತಾ, ಮಾಡವಳೆ ಮೂವಿ ಶೂಟ್ ಅಲ್ಲಿ. ಅದು ಹೇಳಿರೋದು ಏನ್ ಗೊತ್ತಾ, ಲಿಪ್ ಕಿಸ್ ಮಾಡೋದು ಕಷ್ಟ ಅಂತ ಹೇಳೋ. ಅಮ್ಮ ತಗ, ಆಯಮ್ಮ ಏನ್ ಕೋಟಿ ಗಟ್ಲೆ ದುಡ್ಡು ತಗೊಳೋದು ಗೊತ್ತಾ ನಿಮ್ಗೆ? ಎಲ್ರು ಫಿಲಮ್ಗೆ ಇಷ್ಟು ಅಂತ ತಗೊಂಡ್ರೆ ಅವಳು ಈ ಸೀನ್ಗೆ ಇಷ್ಟು ಅಂತ ತಗೊಂಡ್ರೆ. ನಮ್ ಪುನೀತ್ ಸರ್ ಜೊತೆನು ಸಿನಿಮಾ ಮಾಡಿ ಇಟ್ಟು ನಟ ಸಾರ್ವಭೌಮ ಮಾಡಿ ಸೂಪರ್ ಹಿಟ್ ಆಯ್ತಲ್ಲ ಕನ್ನಡ. ಮಾಡಿದ್ದೆ ಅಲ್ವೇನೆ? ಕಣೆ. ಅಯ್ಯೋ ಅದ್ ಯಾಕೆ ಹೇಳ್ತೀಯ ಬಿಡು, ನಾನು ಹೇಳ್ತಾ ಹೋಗ್ಬಿಟ್ರೆ ನನ್ ಅದನ್ನ ಅಯ್ಯೋ ನಾನೇನಾದ್ರು ಸ್ಟಾರ್ಟ್ ಮಾಡ್ಬಿಟ್ರೆ ನಾನು ಎಷ್ಟು ಅಂದ್ರೆ ಆ ಶೂಟಿಂಗ್ ಡೇಸ್ ಎಲ್ಲ ನೆನಪಾಗುತ್ತೆ ಕಣೆ. ನಾನು ಪುನೀತ್ ಸರ್ ಜೊತೆ ಮಾಡಿದ್ದಲ್ಲ, ನನ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಶೂಟಿಂಗ್ ಡೇಸ್. ಆದ್ರೂ ಕ್ಯಾಮ್ರಾ ಮುಂದೆ ಇದೀನಿ, ಏನೇನೋ ಶೇರ್ ಮಾಡ್ಬೇಕು ಅಂತ ಅನ್ಸುತ್ತೆ ಕಣೆ, ಬಟ್ ಆದ್ರೂ ಬೇಡ ಹೋಗಿ. ಬಟ್ ನಾನು ಪುನೀತ್ ಸರ್ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿದೀನಿ. ಅವ್ರು ನನ್ ಮೇಲೆ ಕೈಯೆಲ್ಲ ಹಾಕಿದಾರೆ ಗೊತ್ತಾ, ಎಷ್ಟ್ ಚೆನ್ನಾಗಿತ್ತು. ಅಯ್ಯೋ ದೇವ್ರೆ, ಅದ್ ನೆನ್ಸ್ಕೊಂಡ್ರೆ ನನಗೆ ಚೂರ್ ಕೊಟ್ರೆ ಸಾಕು, ದಾರ ಎಳ್ದಂಗೆ ಎಳಿತಾನೆ ಇರ್ತಾಳೆ. ನಂಗೆ ಸಖತ್ತು ಒಂಥರ. ಹೋಗ್ಲಿ ಬಿಡು, ನಾನು ಖುಷಿಯಲ್ಲಿ ತಿಲಾಡ್ತಾ ಇದೀನಿ ಇವಾಗ. ಈಗ ವಿಷಯ ಕೇಳು, ಅವಳು ಲಿಪ್ ಕಿಸ್ ಮಾಡ್ಬಿಟ್ಟಿದ್ದಾಳೆ. ಆದ್ರೂ ಒಂದು ಇವೆಂಟ್ ಅಲ್ಲಿ ಹೇಳೋಳ್ ಕಣೆ, ತೆಲ್ಗಲ್ಲೇನೋ ನನ್ನ ಹತ್ರ. ಆಮೇಲೆ ಏನಂತ ಹೇಳೋಳೆ ತೆಲ್ಗಲ್ಲಿ? ಜನ ಅನ್ಕೋತಾರೆ ಶೂಟ್ ಮಾಡ್ಬೇಕಾದ್ರೆ, ಮೂವಿ ಶೂಟ್ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಈಸಿ ಇರುತ್ತೆ, ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡೋದು ಅಲ್ಲ ಕಷ್ಟ ಆಗುತ್ತೆ ಅಂತ ಯಾಕೆ ಮಾಡಕ್ ಹೋಗ್ತೀರಾ? ನಾನ್ ಶೂಟಿಂಗ್ ಎಲ್ಲ ನೋಡಿಲ್ವಾ, ನಾನೇ ಸಿನಿಮಾ ಶೂಟಿಂಗ್ ಹೋಗ್ ಬಂದಿಲ್ವಾ ದೊಡ್ಡದಾಗಿ ಹೇಳೋದಕ್ಕೆ. ಈಗ್ಲೂ ಒಂದ್ ಡೌಟ್ ಕಣೆ, ಈ ಕಿಸ್ ಮಾಡ್ತಾರಲ್ಲ, ರಿಯಲ್ ಆಗಿ ಕಿಸ್ ಮಾಡೋದಾ ಇಲ್ಲ ಸುಮ್ನೆ ಗ್ರಾಫಿಕ್? ನೀನ್ ಒಳ್ಳೆ, ಎಲ್ಲಾನು ರಿಯಲ್ ಆಗೇ ಆಗೋದು. ಮಲ್ಕೊಳೋದ್ರಿಂದ ಎದ್ದೋಳೋವರೆಗೂ ಎಲ್ಲ ರಿಯಲ್ ಆಗೇ ಇರುತ್ತೆ ಶೂಟಿಂಗ್ ಅಲ್ಲಿ. ನನ್ನನ್ನು ಕೇಳು, ಶೂಟಿಂಗ್ ಇದೆ ಏನಾದ್ರೂ ನಿನಗೆ ಡೌಟ್ಸ್ ಇತ್ತು ಅಂತಂದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲ ಕಣೆ, ಈಗ ನೀನ್ ಶೂಟ್ ಮಾಡಿರ್ತೀಯಲ್ಲ, ನೀನು ಬೇರೆಯವ್ರ ಮದ್ವೆ ಆಗ್ಬೇಕು ತಾನೆ? ಅಯ್ಯೋ ಅದಕ್ಕೇನೆ, ಇವಾಗ ಎಷ್ಟು ಹೀರೋಯಿನ್ಸ್ಗಳು ಮದ್ವೆ ಆಗಿಲ್ಲ, ಎಷ್ಟು ಹೀರೋಗಳು ಮದ್ವೆ ಆಗಿಲ್ಲ, ಎಲ್ಲ ಗೊತ್ತಿರುತ್ತೆ, ಏನು ತಲೆಗೆಡ್ಸ್ಕೊಳ್ಳಲ್ಲ, ಎಲ್ಲ ಕಾಮನ್.
ಹೌದು ಕಣೆ, ನಾನೆಲ್ಲ ನೋಡಿಲ್ವಾ ಶೂಟಿಂಗ್ ಅಲ್ಲೆಲ್ಲ ಹೆಂಗಿರುತ್ತೆ ಅಂತ. ಅಲ್ಲ ಕಣೆ, ಎಲ್ಲ ಮಲ್ಗೋದು ಎದ್ದೋಳು ನಡಿಬೇಕಾಗಿರೋದನ್ನ ಟಿವಿಲೆಲ್ಲ ತೋರಿಸ್ತಾರೆ. ಅವ್ರು ಎಷ್ಟ್ ಜನ ಇರ್ತಾರೆ ಸೆಟ್ ಅಲ್ಲೆಲ್ಲ. ಅಯ್ಯೋ ಸೆಟ್ ಅಲ್ಲಿ ತುಂಬಿಕೊಂಡಿರ್ತಾರೆ, ಕೈಗೊಬ್ರು ಕಾಲ್ಗೊಬ್ರು ಇರ್ತಾರೆ. ಆದ್ರೂನು ಸನ್ನಿ ಲಿಯೋನ್ ಮೂವೀಸ್ ಮಾಡ್ತಾಳಲ್ಲ, ಅವಳಿಗೆ ಎಷ್ಟು ಕಷ್ಟ ಆಗಲ್ಲ? ಅಯ್ಯೋ ನೋಡೋರಿಗಂತೂ ಫುಲ್ ಮಜಾ, ಕಷ್ಟ ಆದ್ರೇನು ನೋಡೋರಿಗೆ. ಈಗ ಈ ವಿಡಿಯೋ ನೋಡೋ ಅವ್ರಿಗೆ ಕಷ್ಟ ಆಗ್ಬೋದು. ಯಾಕೆ ಅಲ್ಲ, ಅವ್ರಿಬ್ರಿಗೆ ಕಷ್ಟ ಆಗ್ಬೋದು, ಬೇರೆಯವ್ರ ಮುಂದೆ 4 ಗೋಡೆ ಮುಂದೆ ಮದುವೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅದೇ ನೋಡೋರಿಗೆ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಕಣೆ. ನಾನು ನೋಡಿಲ್ವಾ ಎಷ್ಟೊಂದು ಜನ ಎಂಜಾಯ್ ಮಾಡ್ತಿರ್ತಾರೆ ಗೊತ್ತಾ. ನಾನು ಶೂಟಿಂಗ್ ಅಲ್ಲೆಲ್ಲ ಹೋಗಿದ್ದೀನಲ್ಲ, ಇಟ್ಸ್ ಕಾಮನ್. ನಮ್ ಕ್ಯಾಮ್ರಾಮನ್ಗಳು ಕೂಡ ನಗ್ತಿದ್ದಾರೆ. ನಾವ್ ಮಾಡೋ ಜೋಕ್ ಹಂಗಿರುತ್ತೆ, ಏನ್ ಮಾಡ್ತೀಯ ಹೇಳು. ಅದೇ ಕಣೆ, ಅವ್ಳು ಎಲ್ಲ ಆಗಿದೆ, ಶೂಟ್ ಎಲ್ಲ ಆಗಿದೆ, ರಿಲೀಸ್ ಗಿದೆ. ಈಗ ಒಂದ್ ಸಂದರ್ಶನದಲ್ಲಿ ತುಂಬಾ ಕಷ್ಟ, ಲಿಪ್ ಕಿಸ್ ಮಾಡೋದಿಲ್ಲ. ಎಷ್ಟು ಜನ ಇರ್ತಾರೆ ಸೆಟ್ ಅಲ್ಲಿ, 100 ಜನ. ಸಿನಿಮಾದಲ್ಲಿ ಅವಳು ಲಿಪ್ ಕಿಸ್ ಮಾಡಿಲ್ಲ ಅನುಪಮ ಪರಮೇಶ್ವರ್ ಕಣೆ. ಇಷ್ಟು ದಿನ ಬರ್ದೇ ಇರೋದು. ಅಯ್ಯೋ ಸಿಕ್ಕಾಬಟ್ಟೆ ಡಿಮ್ಯಾಂಡ್. ಕೇಳ್ತೀಯಾ, ಈ ಸೀನಿಗೆ ಇಷ್ಟೇ ದುಡ್ಡು ಕೊಡ್ಬೇಕು, ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು. ಅಯ್ಯೋ ಕೇಳ್ತೀಯ. ನಮ್ ರಮ್ಯಾನ್ ಯಾರು ಬೀಟ್ ಮಾಡಕ್ಕಾಗಲ್ಲ. ಹಾ ನಿಜ ನೋಡು, ರಮ್ಯಂದು ಒಂದ್ ಸುದ್ದಿ ಇದೆ ಅಂತಾನು ಹೇಳ್ತಾ ಇದ್ದೆ ನೀನು. ಅಯ್ಯೋ ನಮ್ಮ ಮೋಹಕ ತಾರೆ ರಮ್ಯಂತರ. ಅವಳನ್ನ ನೋಡ್ತಾನೆ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹುಡುಗಿಯಾಗಿ ನನಗೆ ಅನ್ಸುತ್ತೆ ಕಣೆ, ನೋಡ್ತಾನೆ ಇರ್ತೀನಿ. ಅವಳ ಪೋಸ್ಟ್ ಯಾವ್ದು ಬರ್ಲಿ ಕಣೆ, ಸ್ಕ್ರಾಲ್ ಮಾಡ್ತಿರ್ತೀನಿ. ಹೌದು, ಅವಳಂದ್ರೆ ನಂಗೆ ಪಂಚ ಪ್ರಾಣ. ನಿನಗಷ್ಟೇ ಏನು, ನಮ್ಮ ಹುಡುಗರಿಗೂ ಸಿಕ್ಕಾಬಟ್ಟೆ ಪಂಚ ಪ್ರಾಣ. ಅದ್ರಲ್ಲೂ ಈಗ ಬಂದಿದ್ಯಲ್ಲ ಅದ್ ಯಾವ್ದೇ ಹಾಸ್ಟೆಲ್ ಹುಡುಗರು. ಅದೇನೋ ಸುದ್ದಿ ಆಯ್ತಲ್ಲ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಅಪ್ಪ ಅದಂತೂ ಕೇಳಿ ನನಗಂತೂ ಯಾಕಪ್ಪ ಎಲ್ರು ರಮ್ಯನ್ ಮೇಲೆ ಕಣ್ಣಾಕ್ತೀರಾ ಅಂತ ಅನ್ಸ್ಬಿಡ್ತು. ಅವಳು ಎಷ್ಟು ಸಕ್ಕದಾಗಿದ್ದಾಳು ಗೊತ್ತಾ. ನೋಡಿಲ್ವಾ ಅವ್ರ ಬ್ಯೂಟಿನ? ಆ ಬ್ಯೂಟಿ ನೋಡ್ತಾ ಇದ್ರೆ ಹೀಗೆ ಕಳೆದೋಗ್ಬಿಡ್ತೀನಿ ನಾನು. ಓಕೆ, ಏನು ಸುದ್ದಿ ಏನೋ ಇದೆ ಅಂದ್ರೆ ಇದ್ದಂಗಾಯ್ತು. ಸಿಕ್ಕಾಬಟ್ಟೆ ಕ್ಯೂಟು ನಮ್ ರಮ್ಯಾ ಗೊತ್ತಾ, ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂದ್ರೆ. ಸ್ವೀಟು, ಒಂದೊಂದು ಅಂಗಾಂಗಗಳನ್ನ ಅಂತ ಏನ್ ಹೇಳ್ತಾರಲ್ಲ, ನಾನ್ ಕವಿ ಆಗಕ್ ಹೋಗ್ತಾ ಇದ್ದೀನಿ ನಾನೀಗ. ಯಾವ್ಯಾವೆಲ್ಲ ಒಂದೊಂದು ಅವ್ರ ಕಣ್ಣಾಗಿರ್ಬೋದು, ಅವರಲ್ಲಿ ಅವ್ರ ಮೂಗು, ಒಂದೊಂದಕ್ಕೂ ಒಂದೊಂದು ಪದ ಇಡ್ಬೋದು ಕಣೆ. ಆ ಸ್ಮೈಲು, ಯಪ್ಪಾ ದೇವ್ರೇ. ಈಗ ಮೊನ್ನೆ ಒಂದು ಶೂಟ್ ಮಾಡಿ, ಆದ್ರೂ ಅವ್ರ ಮದ್ವೆ ಆಗಿಲ್ಲ ಕಣೆ, ಅದೇ ಬೇಜಾರು ನನ್ಗೆ. ಅಲ್ಲ ಯಾಕಾಗಿರಲ್ಲ? ಅಲ್ಲ ಅವ್ರಿಗೆ ಏನೋ ಗೊತ್ತಿರಲ್ಲ ಕಣೆ, ನನಗೂ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಅವ್ರಿಗೊಂದು 40 ಇಯರ್ಸ್ ಆದ್ರೂ ಮದ್ವೆ ಅಲ್ಲ, ಅದು 40. 40. ಓಕೆ ಮಾ, ನಿನ್ ತರ ಸ್ಟೈಲ್ ಆಗಿ ಹೇಳ್ತೀನಿ. ಸ್ಟೈಲ್ ಅಲ್ಲ ಕಡೆ, ಅದು 40 ವಡಿ ಪಲ್ಟಿ. ಹೋಗ್ಲಿ ಬಿಡು. 40ನಾ? 40 ಏನೋ ನಮ್ಮ ಮಂದಿಗೆ ಅಷ್ಟು ತಿಳಿಯಂಗಿಲ್ಲ, ಅದಕ್ಕೆ ಏನೋ ಹೇಳಿರ್ತೀವಿ ತಗೋ. 40. ನಮ್ಮ ಭಾಷೆಗೆ ಹೋಗ್ಬಿಡ್ತೀನಿ, ಬೇಡ ಸುಮ್ಮನಿರು. ಓಕೆ ಓಕೆ, ಇನ್ 40 ಮಾತಾಡ್ತಿದ್ಯೋ. ಓಕೆ, ಈಗ ಹೇಳು ರಮ್ಯಾನ್ ಬಗ್ಗೆ ಏನ್ ಗಾಸಿಪ್ ಇದೆ ನಿನ್ ದಾರಿ. ನನಗೆ ಟೈಮ್ ಆಗ್ತಾ ಇದೆ, ನಾನು ಮನೆಗೆ ಬೇರೆ ಹೋಗ್ಬೇಕು. ನೀನ್ ತಾನೇ ನನ್ನ ಹತ್ರ ಇದೆ ರಮ್ಯಾ ಅವ್ರದ್ದೇನೋ ಗಾಸಿಪ್ ಅಂದಿದ್ದು, ನನ್ ಮೇಲೆ ತಾಕ್ಬಿಟ್ಟ. 2 ಸುದ್ದಿ ಗಾಸಿಪ್ ಕೊಟ್ಟಿದ್ದೀನಿ, ಇರೋ ಬರೋದೆಲ್ಲ ನಾನೇ ಕೊಡ್ತೀನಿ. ಅಕ್ಕ ಹೂ ಅನ್ಕೊಂಡು ಎದ್ದೊಂಟೋಗು. ಸರಿ ಬಿಡು, ಆಯ್ತು, ನಾನೇ ಹೇಳ್ತೀನಿ. ಆಕ್ಚುಲಿ ನಾನು ನಿನ್ನ ಹತ್ರ ಹೇಳ್ಬೇಕು ಅನ್ಕೊಂಡೆ, ಸುಮ್ಮನೆ ಹಂಗೆ ಕಾಲ್ ಎಳ್ದೆ, ಬೇಜಾರಾಗ್ಬೇಡ. ರಮ್ಯಾ ಬಗ್ಗೆ ನೆಗೆಟಿವ್ ಬರ್ಕೊಡ್ದು ನಂಗೆ. ಅದೇ ಡಾಲಿ ಧನಂಜಯ್ ಜೊತೆ ಒಂದು ಸಿನಿಮಾ, ರಾಜ ಮಾರ್ತಾಂಡ ಇದು ಸಮಥಿಂಗ್ ಇದೆ. ಆ ಸಿನಿಮಾದಲ್ಲಿ ಆಕ್ಚುಲಿ ರಮ್ಯಾ ಅವರು ಆಕ್ಟ್ ಮಾಡ್ತಾ ಇದ್ರು. ಊಟಾಗ್ತಾರವರು. ನಾನು ಫುಲ್ ಖುಷಿ ಆಗಿದ್ದೆ. ಇನ್ನು ಹಾಸ್ಟೆಲ್ ಹುಡುಗರಲ್ಲೂ ಏನೇನೋ ಸುದ್ದಿ ಮಾಡ್ಕೊಂಡು ಅದೇ ಅರ್ಧದಲ್ಲೇ ಬಿಟ್ಟೋದ್ರು ಅನ್ನೋದು ಅಲ್ಲೂ ಇತ್ತು. ಈಗ ಇಲ್ಲೂ ಮತ್ತದೇ ಎಡವಟ್ಟು ಆಗಿದೆ ನೋಡು. ಆದರೆ ಒಂಚೂರು ಬೇಜಾರಿದೆ ನನಗೆ. ಪೊಲಿಟಿಕ್ಸಿಗೂ ಏನೋ ವಿಚಾರದ ಏನೋ ಪೊಲಿಟಿಕ್ಸಿಗೆ ಬರ್ಬೋದು, ಅಲ್ಲಿ ಪ್ರಚಾರದಿಂದ ಏನೋ ಆಗ್ಬೋದು, ಹಂಗೆ ಹಿಂಗೆ ಅಂತ ಸ್ಟೋರಿ ಹಾಕಿದ್ರು. ನೀನ್ ತೋರಿಸ್ಬೇಕು, ನನಗೆ ಗೊತ್ತು ನೀನ್ ರಮ್ಯಾದೆಲ್ಲ ಬಿಡಲ್ಲ. ಆಕ್ಚುಲಿ ನಾನು ಏನು ಗೊತ್ತಾ, ಐ ವಿಲ್ ನಾಟ್ ಬಿ ವರ್ಕಿಂಗ್ ಆನ್ ಉತ್ತರ ಕನ್ನಡ ಡ್ಯೂ ಟು ಅನ್ಅವೈಲಬಿಲಿಟಿ ಆಫ್ ಡೇಟ್ಸ್. ಐ ಹ್ಯಾವ್ ಪುಟ್ ಮೈ ಫಿಲಮ್ ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಆನ್ ಹೋಲ್ಡ್. ಪೊಲಿಟಿಕಲ್ದು ಅಷ್ಟೇ ಕಣೆ ತಡೆ ಹಿಡಿದಿದ್ದಾರೆ ಅವರು. ಓಕೆ ಓಕೆ, ಅದಕ್ಕೆ ಅವೈಲಬಿಲಿಟಿ ಇಲ್ಲ ಅಂದ್ರೆ ಬೇರೆ ಏನ್ ಮಾಡೋದು. ನಮ್ಮ ಮೋಹಕ ತಾರೆಗೆ ಅದೇನೋ ಟೈಮ್ ಕೂಡ ಬರ್ತಾ ಇಲ್ವೋ. ಆಕಿನ ಭೇಟಿ ಮಾಡ್ಬೇಕು.
ಎಲ್ರಿಗೂ ಇರುತ್ತೆ ಭೇಟಿ ಮಾಡಬೇಕು ಅಂತ. ನಾನು ಭೇಟಿ ಮಾಡಿದ್ದೀನಿ ಕಣೆ, ಆದರೆ ದೂರದಿಂದ ಮಾಡಿದ್ದೀನಿ. ಬಟ್ ನನಗೆ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿಲ್ಲ. ಬಟ್ ಅದನ್ನ ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಅಟ್ಲೀಸ್ಟ್ ಈ ಮಾಡಿದ್ರೆ ಏನಾದರೂ ಅವ್ರದ್ದು ಇಂಟರ್ವ್ಯೂಸ್ ಏನಾದರೂ ಮಾಡೋಣ ಅಂತ ಪ್ಲಾನ್ ಇತ್ತು ಕಣೆ. ಎಷ್ಟೆಲ್ಲ ಪ್ಲಾನ್ ನೋಡ್ಬೋದಿತ್ತು, ಏನೇನೋ ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ಬಟ್ ಇದೂ ತುಂಬಾ ಬೇಜಾರಾಗ್ತಾ ಇದೆ ಅಲ್ವಾ. ನಂಗೆ ಸಖತ್ ಬೇಜಾರಾಗ್ತಾ ಇದೆ. ಮೇ ಬಿ ನೋಡೋಣ ಫ್ಯೂಚರಲ್ಲಿ ಮತ್ತೆ ಇದೇ ಥರ ಮಾಡಬೇಡಿ ರಮ್ಯಾ ಅವರೇ, ಪ್ಲೀಸ್ ಪ್ಲೀಸ್ ಬನ್ನಿ ರಮ್ಯಾ. ನಿಮ್ಮನ್ನು ಮತ್ತೆ ನಾವು ಸ್ಕ್ರೀನಲ್ಲಿ ನೋಡಬೇಕು. ದಿವ್ಯಾ ಸ್ಪಂದನ ಅವ್ರನ್ನ ನಾವು ಮತ್ತೆ ಸ್ಕ್ರೀನಲ್ಲಿ ನೋಡಬೇಕು ಅಲ್ವಾ ಭೂಮಿ? ನೀನು ಮಿಸ್ ಮಾಡ್ಕೊಂತಿದ್ಯಾ? ನಂಗಂತೂ ಭಾಳ ಇಷ್ಟ ಅವಳು. ನಂಗೂ ಭಾಳ ಇಷ್ಟ ಅಲ್ಲೇ. ಯಾವಾಗ ಬರ್ತಾರೋ? ನಮ್ಮ ಥರನೇ. ಅಯ್ಯೋ ಟೈಮ್ ಆಯಿತು, ಇನ್ನೇನು ಆಲ್ರೆಡಿ ಟೈಮ್ ಆಯ್ತು. ಅಯ್ಯೋ ಹೌದು ಕಣೆ, ಎಷ್ಟೊಂದು ಟೈಮ್ ಆಯ್ತು. ನಿನ್ನ ಜೊತೆ ಗಾಸಿಪ್ ಮಾಡ್ಕೊಂಡು ಕುಂತ್ರೆ ಬರೀ ಇದೇ ಆಯ್ತು. ಕಾಡು ಕೀಳದ ಮೇಲೆ ಅಲ್ಲ ಈಜಿಗಿಳಿದ್ಮೇಲೆ ಆಳ ನೋಡ್ತೀಯ ನೀನು, ಎಷ್ಟು ಆಳ ಇದೆ ಅಂತ. ನಿನ್ ಜೊತೆ ಮಾತಾಡ್ಕೊಂತ ಕೂತ್ರೆ ಟೈಮೇ ಗೊತ್ತಾಗಲ್ಲ ಕಣೆ. ಇಬ್ರು ಬಾಯಿ ಬಡ್ಕಿರೆ ಗಾಸಿಪ್ ಅಂತ ಕರೀತಾರೆ ಕಣೆ ನನ್ನ. ಕರೀದೆ ಇನ್ನೇನು, ಈ ಲೆವೆಲಿಗೆ ಗಾಸಿಪ್ ಮಾಡ್ತೀವಿ ಸ್ಕ್ರೀನ್ ಮುಂದೆ ಕುತ್ಕೊಂಡು. ಸರಿ ಭೂಮಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ಬೇಕು. ಬೇಗ ಮುಗಿಸು. ನಿನ್ ಜೊತೆ ಮಾತಾಡ್ಕೊಂಡು ಕೂತ್ರೆ ಟೈಮೇ ಇರಲ್ಲ. ದೇವ್ರೆ, ನೋಡಿದ್ರಲ್ಲ ವೀಕ್ಷಕ್ರೆ, ಇವತ್ತು ಎಷ್ಟೆಲ್ಲ ಗಾಸಿಪ್ ತಂದಿದ್ವಿ ನಾನು ಮತ್ತೆ ಪೂ. ಮತ್ತೆ ನಾಳೆ ಬರ್ತೀವಿ ನಿಮ್ ಮುಂದೆ ಗಾಸಿಪ್ ತಗೊಂಡು. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಬಾಯ್ 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 ಬಾಯ್. ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ.